ಹಾಗೆ 1,25,000 ಆಗಿದೆ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ 260 270 ಇದೆ. 160ಗೆ ಕೊಡೋಣ ಸರ್. ನಲ್ಲಿ 320 330 ಹೇಳ್ತಾರೆ. 220 ಬೇಡ, 210 ಬೇಡ, ಬರೀ 2 ಲಕ್ಷ ಕೊಡೋಣ ಸರ್. ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 101% ಚಾಲೆಂಜ್ ಮಾಡ್ಬಿಡ್ತೀನಿ. 2,20,000ಗೆ ಯಾರು ಕೊಡಲ್ಲ ಸರ್. 4 ಲಕ್ಷ ತಿಳ್ಕೊಂಡಿದ್ದೀರಾ, 3.5 ತಿಳ್ಕೊಂಡಿದ್ದೀರಾ, 340 ತಿಳ್ಕೊಂಡಿದ್ದೀರಾ, 330ಗೆ ಕೊಡೋಣ. ಇನ್ನ ಕಮ್ಮಿ 325ಗೆ ಕೊಡೋಣ ಸರ್. 220 ಇದು ಬರೀ 220ಗೆ ಸರ್. ಮಾರ್ಕೆಟ್ ನಲ್ಲಿ ಅಂದ್ರೆ ಕಮ್ಮಿ ಅಂದ್ರೂ 280. 1,80,000 ತಗೊಳ್ಳ, 1,70,000 ಕೊಡ್ತೀನಿ ಸರ್. 7,20,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಬರೀ 13 ಲಕ್ಷ ಕೊಡ್ತೀನಿ ಸರ್. 13 ಲಕ್ಷ 13 ಲ್ಯಾಕ್ಗೆ ಕೊಡ್ತೀನಿ ಸರ್. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 3,60,000 ಕೊಡ್ಬಿಡೋಣ ಸರ್. ಈ ಗಾಡಿ ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, 320ಗೆ ಕೊಡೋಣ. ಕೊಂಡು ಬಂದ್ಬಿಡಿ. ಮಾರ್ಕೆಟ್ ನಲ್ಲಿ 780 790 ಹೇಳ್ತಾರ, 170ಗೆ ಕೊಡ್ತೀನಿ ಸರ್. ಹೇಳಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 7,20,000 ಕೊಡೋಣ ಸರ್. ಅಂದ್ರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತಿಂಗಳಾಗೋಯ್ತು ಇಲ್ಲಿ ವಿಡಿಯೋ ಮಾಡಿಲ್ಲ. ಸೊ ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಸರ್ ಇದ್ದಾರೆ. ಸರ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಗೊಂಡು. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್. ಮತ್ತೊಂದ್ ಸರಿ ಅಲ್ಫಾ ಕಾರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಲೊಕೇಶನ್ ಹೇಳಕ್ಕೆ ಹೋದ್ರೆ ನನ್ನ ಫೇಸ್ ಇನ್ನೊಂದ್ಸತಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡ್ತೀನಿ. ಎಲ್ಲಾರ್ಗೆ ಗೊತ್ತಿದೆ, ನಾನು ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಫಾ ಕಾರ್ಸ್ ಅಂದ್ರೆ ಲೊಕೇಶನ್ ಬರೀ ಗೂಗಲ್ ನಲ್ಲಿ ಟೈಪ್ ಮಾಡ್ರೆ ಇಲ್ಲಿ ಬಂದ್ಬಿಡ್ತಾರ. ಹೊಸ ಸಬ್ಸ್ಕ್ರೈಬರ್ಸ್ಗೆ ಲೊಕೇಶನ್ ಹೇಳ್ಬಿಡ್ತೀನಿ. ಬನಘಟ್ಟ ರೋಡ್ ಇಂದ ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಬಂದ್ರೆ ಜಯದೇವ ಹಾಸ್ಪಿಟಲ್ ಬರುತ್ತೆ. ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರೆ ಸಿಗ್ನಲ್. ಅದು ಸಿಗ್ನಲ್ ಇಂದ ಸ್ವಲ್ಪ ಲೆಫ್ಟ್ ತಗೊಂಡಿದ ತಕ್ಷಣ ಒಂದು 100 ಮೀಟರ್ಸ್ ಇಲ್ಲ ಅಲ್ಫಾ ಕಾರ್ಸ್ ಇದೆ. ಆರಾಮಾಗಿ ಬಸ್ ನಲ್ಲಿನೂ ನೀವು ಬರ್ಬೋದು. ಅಲ್ಲೇ ಸಿಗ್ನಲ್ ಹತ್ರನೇ ಬಸ್ ನಿಲ್ಲಿಸ್ತಾರೆ. ಆಮೇಲೆ ನಿಮ್ಗೆ ಲೋನ್ ಹೇಳಕ್ಕೆ ಹೋದ್ರೆ 2013 ಮಾಡಲ್ ಇಂದ 2025 ಮಾಡಲ್ ತನಕ ಎಲ್ಲಾ ಗಾಡಿಗೆ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ, ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಮಾಡಿಸ್ಕೊಡೋಣ. ನಿಮ್ಮ ಹತ್ರ ಎಷ್ಟಿದೆ ಡೌನ್ ಪೇಮೆಂಟ್ 50,000 1 ಲಕ್ಷ ಎಷ್ಟಾದ್ರೂ ಇರಲಿ, ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, ಲೋನ್ ಮಾಡಿಸ್ಕೊಡ್ತೀರಿ. ಆಮೇಲೆ ಕ್ಯಾಶ್ಗೆ ಹೋಗ್ತೀರಾ ಅಂದರೆ ಅವ್ರಿಗೇನು ಆಪ್ಷನ್ಸ್ ಇದೆ, ಬನ್ನಿ ಕ್ಯಾಶ್ನಲ್ಲಿನೂ ಇದೆ ಆಪ್ಷನ್ಸ್. ಆಮೇಲೆ ಅದೇ ಸೆಕೆಂಡ್ ಹೇಳಕ್ಕೆ ಹೋದರೆ ನಮ್ಮ ಹತ್ರ ಎಲ್ಲ ವೆಹಿಕಲ್ಸ್ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ. ಈ ಸತಿ 1 ಲಕ್ಷದಿಂದ ಹಿಡ್ದು ನಮ್ಮ ಹತ್ರ 15 ಲಕ್ಷ ತನಕನೂ ವೆಹಿಕಲ್ಸ್ ಇದೆ. ನಿಮಗೆ ಯಾವ ವೆಹಿಕಲ್ ಬೇಕು, SUV ಬೇಕು, MUV ಬೇಕು, XUV ಬೇಕು, ನೋಡಿ ಫೋನ್ ಎಲ್ಲ ಬರ್ತಾ ಇದೆ. ಅವಾಗ್ಲೂ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಥರ ನಮಗೇನು ಬರ್ತಾ ಇರುತ್ತೆ ಫೋನ್ ಯೂಟ್ಯೂಬಿಂದ. ಬಿಸಿ ಇರ್ತಾರ ಆ ಟೈಮ್ನಲ್ಲಿ ನೀವು ಟೆಕ್ಸ್ಟ್ ಮಾಡಿ ವಾಟ್ಸಪ್ನಲ್ಲಿ ಹೈ ಅಂತ ಪಿಂಗ್ ಮಾಡಿ, ನಾವು ಲೊಕೇಶನ್ ಹಾಕ್ತೀರಿ. ಏನಾದರೂ ಕ್ಯಾಟ್ಲಾಗ್ ಬೇಕಂದ್ರೆ ಅದನ್ನು ಹಾಕ್ತೀರಿ, ಏನು ಬೇಕೋ ಅದು ಹಾಕ್ತೀರಿ. ನಮ್ಮ ಹತ್ರ ಈ ಸತಿ ಗಾಡಿ ಸ್ಟಾರ್ಟ್ ಆಗೋದು 1 ಲಕ್ಷದಿಂದ 15 ಲಕ್ಷ ತನಕನೂ ಗಾಡಿಗಳು ಇದೆ ನಮ್ಮ ಹತ್ರ. ಸ್ಟಾರ್ಟ್ ಆಗಿ 8 ತನಕನೂ ಗಾಡಿ ಇದೆ. ಯಾವುದಾದ್ರೂ ಗಾಡಿ ಬೇಕಂದ್ರೆ ಬನ್ನಿ ನಮ್ಮ ಹತ್ರ ಕೊಡ್ತೀನಿ. ಗಾಡಿನೂ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು 10 ಶೋರೂಮ್ನಲ್ಲಿ ವಿಚಾರಿಸ್ಕೊಂಡು ಬನ್ನಿ. ಆಮೇಲೆ ಇಲ್ಲಿ ಬಂದು ತಗೊಂಡೋಗಿ. ಅಲ್ಫಾ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಅಲ್ಫಾ ಕಾರ್ಸ್ನಲ್ಲಿ ಮೊದಲೇ ಕಾರ್ ನಿಮಗೆ ಗಾಡಿ ಮಾಡೆಲ್ ಇರೋ ಗಾಡಿ, ದೊಡ್ಡ ಮಾಡೆಲ್ ಪ್ರೈಸಿಂಗ್ ಕಮ್ಮಿ, ಆ ಪ್ರೈಸಿಂಗ್ನಲ್ಲಿ ಕೊಡ್ತೀನಿ. 2016 ಮಾಡಲ್ ಸರ್, 2016 ಮಾಡಲ್, ಅದನ್ನು ಪವರ್ ಸ್ಟೇರಿಂಗ್ ಪವರ್ ವಿಂಡೋ AC ಇರೋ ನ್ಯಾನೋ ಟ್ವಿಸ್ಟ್ ಕೊಡ್ತೀನಿ. ಯಾವುದು ಹೇಳಿ? ನ್ಯಾನೋ ಟ್ವಿಸ್ಟ್. ಮಾರ್ಕೆಟ್ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. ಮಾರ್ಕೆಟ್ನಲ್ಲಿ 16 ಮಾಡಲ್ದು 2.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ 1,25,000 ಆಗಿದೆ. 1,25,000ಗೆ ನ್ಯಾನೋ ಟ್ವಿಸ್ಟ್, ಅದನ್ನು ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ, ಪೆಟ್ರೋಲ್ ವೇರಿಯಂಟ್ 67,000 ಓಡಿರುವ ಗಾಡಿ. ಈ ಗಾಡಿ ಕೊಡ್ತೀನಿ ಬರೀ 1,25,000ಗೆ 16 ಮಾಡಲ್ ಸರ್. ಸರ್ ಫಿಯೆಸ್ಟಾ ಸರ್ ನೆಕ್ಸ್ಟ್? ಸರ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲ್ದು, ಅದನ್ನು ಡೀಸೆಲ್ ಎಲ್ಲ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿ. 12 ಮಾಡಲ್ ಡೀಸೆಲ್ ಗಾಡಿ, ಅದನ್ನು 20 ಮೈಲೇಜ್ ಬರುವ ಗಾಡಿ. ಮಾರ್ಕೆಟ್ ಅಲ್ಲಿ ಕಮ್ಮಿ ಅಂದ್ರೆ 3 ಲಕ್ಷ ಇದೆ. ಡೈರೆಕ್ಟ್ 2 ಲಕ್ಷ ಕೊಡ್ಬಿಡೋಣ ಸರ್. ಸರ್ 2 ಲಕ್ಷ ಫಿಯೆಸ್ಟಾ? 2 ಲಕ್ಷ ಆಗಿದೆ. 3 ಲಕ್ಷ ಗಾಡಿ 2 ಲಕ್ಷ ಕೊಡ್ತೀನಿ ಸರ್. ಸರ್ ವ್ಯಾಗನರ್ ಸರ್, ಲೇಟೆಸ್ಟ್ ವ್ಯಾಗನರ್ ನ್ಯೂ ಶೇಪ್ 2010 ಮಾಡಲ್ದು, ಎಲ್ಲ ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ನಲ್ಲಿ ಬನ್ನಿ. ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಈ ಗಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ 260 270 ಇದೆ. 160ಗೆ ಕೊಡೋಣ ಸರ್. 1,60,000 ಸರ್. ಟೈಟಾನಿಯಂ ಗಾಡಿ ಕೊಡೋಣ ಸರ್. 2013 ಮಾಡಲ್ ಡೀಸೆಲ್ 20+ ಮೈಲೇಜ್ ಬರುತ್ತೆ ಸರ್. 20+ ಮೈಲೇಜ್ ಬರುವ 13 ಮಾಡಲ್, ಅದನ್ನು ಲೋನ್ ಆಗೋ ಗಾಡಿ. ಪವರ್ ಸ್ಟೇರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಕಸ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ ಸರ್. ಮಾರ್ಕೆಟ್ ನಲ್ಲಿ ಟೈಟಾನಿಯಂ, ಅದನ್ನು 13 ಮಾಡಲ್ದು. ಮಾರ್ಕೆಟ್ ನಲ್ಲಿ 320 330 ಹೇಳ್ತಾರೆ. 220 ಬೇಡ, 210 ಬೇಡ, ಬರೀ 2 ಲಕ್ಷ ಕೊಡೋಣ ಸರ್. 2 ಲ್ಯಾಕ್ ಒಳ್ಳೆ 2 ಲ್ಯಾಕ್ ಕೊಡೋಣ ಸರ್. ಪ್ರೀಮಿಯಂ ಗಾಡಿ, ಲಕ್ಸುರಿಯಸ್ ಗಾಡಿ, ಅದನ್ನು ಪ್ರೀಮಿಯಂ ಗಾಡಿ, ಲಕ್ಸುರಿಯಸ್ ಗಾಡಿ. 2009 ಮಾಡಲ್ದು ಲಾರಾ ಸರ್. 2009 ಮಾಡಲ್ ಲಾರಾ LNK, ಅದನ್ನು ಆಟೋಮೆಟಿಕ್ ವಿತ್ ಪವರ್ ಸ್ಟೇರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಸ್ಟೇರಿಂಗ್ ಅನ್ಕೊಂಡ್ರೆ ಎಲ್ಲ ಫ್ಯೂಚರ್ ಇದೆ.
ಎಲ್ಲಾ ಫ್ಯೂಚರ್ ಇರುವ ಗಾಡಿ ಸರ್. ಲಾರಾ ಇದು, ಸ್ಕೋಡಾ ಲಾರಾ ಇದು. ಓಕೆ ಲಾರಾ 20 ಲಕ್ಷ ಗಾಡಿ, ಹ್ಮ್ ಬರೀ 2,20,000 ಕೊಡ್ತೀವಿ ಸರ್. ಸರ್ ಲಾರಾ ಲಕ್ಸುರಿ ವೆಹಿಕಲ್ 2,20,000 2,20,000 ಸರ್. ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ಚೆಕ್ ಮಾಡ್ಕೊಂಡು ಸರ್, ನಿಮ್ಗೆ I10 ಸಿಗಲ್ಲ, I20 ಸಿಗಲ್ಲ ಸರ್. ಲಾರಾ ಕೊಡ್ತೀನಿ, ಅದನ್ನು ಡೀಸೆಲ್ ಗಾಡಿ, 20+ ಮೈಲೇಜ್ ಬರುತ್ತೆ. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ ಟೋಟಲ್. 6 ಏರ್ ಬ್ಯಾಗ್, ಪೊಂಡೋ, ಪೊಸಿಷನಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಬರುವ ಗಾಡಿ. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 101% ಚಾಲೆಂಜ್ ಮಾಡ್ಬಿಡ್ತೀನಿ. 2,20,000 ಯಾರು ಕೊಡಲ್ಲ ಸರ್. ಸರ್ ಒಂದ್ ಲೀನಿಯಾ ನೋಡ್ತಾ ಇದ್ದೀರಾ, ಅದನ್ನು TZ ಇಂಜಿನ್ ನೋಡ್ತಾ ಇದ್ದೀರಾ, ಅದನ್ನು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ ಸರ್. ಟರ್ಬೋ ಇರುವ ಗಾಡಿ ಬೇಕು ಸರ್, ಬಜೆಟ್ ಫ್ರೆಂಡ್ಲಿ ಇರಬೇಕು ಸರ್, ಗಾಡಿನೂ ದೊಡ್ಡ ಇರಬೇಕು, ಪ್ರೈಸಿಂಗ್ ಕಮ್ಮಿ ಇರಬೇಕು ಅಂದ್ರೆ 2010 ಮಾಡಲ್ TZ ಇಂಜಿನ್. ಅದನ್ನು ಯಾವ್ದು ಇಂಜಿನ್ ಹೇಳಿ? TZ ಇಂಜಿನ್. ಅದನ್ನು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ ಎಲ್ಲ ಇರುವ ಗಾಡಿ ಸರ್. ಅಟ್ಲೀಸ್ಟ್ 3 ಲಕ್ಷ ಇರುತ್ತೆ ಮಾರ್ಕೆಟ್ ನಲ್ಲಿ. ಬೇಡ, 2 ಲಕ್ಷ ಕೊಡ್ತೀನಿ ಸರ್. 2 lakh ಓನ್ಲಿ 2 lakhs ಈ ಗಾಡಿ ಕೊಡ್ತೀನಿ ಸರ್. ಫಿಯಟ್ ಲೀನಿಯಾ TZ ಟರ್ಬೋ ಇಂಜಿನ್ ಬರುವ, ಏರ್ ಬ್ಯಾಗ್, ABS ಬರುವ ಗಾಡಿ 2 ಲಕ್ಷ ಕೊಡ್ತೀನಿ ಸರ್. ಸರ್ I20 ಸರ್ I20 2012 ಮಾಡಲ್ ಡೀಸೆಲ್ ವೆಹಿಕಲ್. ಯಾವ್ದು ಹೇಳಿ? ಡೀಸೆಲ್, 20+ ಮೈಲೇಜ್ ಬರುವ ಗಾಡಿ. ಓಕೆ 20 ಮೈಲೇಜ್ ಬರುತ್ತೆ. ಎಲ್ಲ ಪೊಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ನ್ಯೂ ಶಬ್ದ, ಅದು ಹೊಸ ಶಬ್ದ ಗಾಡಿ. 2012 ಮಾಡಲ್ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ, ಡೀಸೆಲ್ ಗಾಡಿ ಸರ್. 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 4 ಲಕ್ಷ ತಿಳ್ಕೊಂಡಿದ್ದೀರಾ, 3.5 ತಿಳ್ಕೊಂಡಿದ್ದೀರಾ, 3.40 ತಿಳ್ಕೊಂಡಿದ್ದೀರಾ, 3.30ಗೆ ಕೊಡೋಣ. ಇನ್ನ ಕಮ್ಮಿ 3.25ಗೆ ಕೊಡೋಣ ಸರ್. 3.25 ಇದು 3,25,000ಗೆ ಇದು ಕೊಡೋಣ ಸರ್. ಅದನ್ನು I20 12 ಮಾಡಲ್ ಡೀಸೆಲ್ ಸರ್. ಒಂದು ಫಿಗೋ ನೋಡ್ತಾ ಇದ್ದೀರಾ, ಪೆಟ್ರೋಲ್ ನಲ್ಲಿ. ಅದನ್ನು ಡ್ಯೂಯಲ್ ಡ್ಯಾಶ್ ಬೋರ್ಡ್ ZX ವೇರಿಯಂಟ್ ನೋಡ್ತಾ ಇದ್ದೀರಾ. ಬನ್ನಿ ಗಾಡಿ ನೋಡ್ಕೊಳ್ಳಿ ಸರ್. ಡ್ಯೂಯಲ್ ಟೋನ್ ಬರೋದು ಇದು. ಡ್ಯೂಯಲ್ ಟೋನ್ ಬರೋದು ನೋಡಿ. ಇದ್ನಲ್ಲಿ ಒಳಗಡೆ ಎಲ್ಲ ಪೊಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ 4ದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೆ ಮಾರ್ಕೆಟ್ ನಲ್ಲಿ ಈ ಗಾಡಿ 280 290 ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 220ಗೆ ಡ್ಯೂಯಲ್ ಟೋನ್ 2011 ಮಾಡಲ್ ಫಿಗರ್, ಅದನ್ನು ಪೆಟ್ರೋಲ್ ವೇರಿಯಂಟ್ 58,000 ಓಡಿರೋ ಗಾಡಿ ಕೊಡ್ತೀನಿ. 220 ಇದು ಬರೀ 220ಗೆ ಸರ್. ಸರ್ ಇಷ್ಟೊತ್ತು ಚಿಕ್ಕ ಗಾಡಿಗಳನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಟ್ರಿ, ಸೊ ಇವಾಗ ದೊಡ್ಡ ಗಾಡಿಯನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್? ಸರ್ ನಮ್ಮ ವೀಕ್ಷಕರಿಗೆ ಆ ಕಾರಣಕ್ಕೆ ನಾವು ಕಾರ್ ತರಿಸೋದು. ದೊಡ್ಡ ಗಾಡಿನೂ ಚಿಕ್ಕ ಬಜೆಟ್ ನಲ್ಲಿ ಕೊಡೋಣ, ಚಿಕ್ಕ ಗಾಡಿನೂ ಚಿಕ್ಕ ಬಜೆಟ್ ನಲ್ಲಿ ಕೊಡೋಣ. ಯಾವ ಗಾಡಿ ಇದ್ರು ಚಿಕ್ಕ ಬಜೆಟ್ ಅಲ್ಲಿ, ಯಾವ ಗಾಡಿ ಇದ್ರೂ ಚಿಕ್ಕ ಬಜೆಟ್ ನಲ್ಲಿ. 2021 ಮಾಡಲ್ದು ಅರ್ಬನ್ ಕ್ರೂಸರ್, ಸೇಮ್ ಬ್ರೀಜಾ ಇದು. ಡಿಕ್ಟೋ ಕಾಪಿ ಬ್ರೀಜಾ, ಅದು ಡಿಕ್ಟೋ ಕಾಪಿ, ಸ್ವಲ್ಪನೂ ಏನು ವ್ಯತ್ಯಾಸ ಇಲ್ಲ. ಡ್ಯುಯಲ್ ಟೋನ್ ಕಲರ್ ಅಲ್ಲ ಇದು? ಡ್ಯುಯಲ್ ಟೋನ್ ಟಾಪ್ ಎಂಡ್ ವೆಹಿಕಲ್ ಸರ್. ಟಾಪ್ ಎಂಡ್. ಓಕೆ ಡ್ಯುಯಲ್ ಟೋನ್ ಟಾಪ್ ಎಂಡ್ ವೆಹಿಕಲ್ ಗಾಡಿ. ಶೋರೂಮ್ ಪ್ರೈಸ್ ಇದು 18 ಲಕ್ಷ ಇದೆ. 18 lakhs ಇದೆ. 18 lakhs ಇರುವ ಗಾಡಿ. ಅದನ್ನು ಪೊಂಡೋ, ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ ಏನು ಫೀಚರ್ ಮಿಸ್ ಆಗಲ್ಲ. ಅದನ್ನು ಡ್ಯುಯಲ್ ಟೋನ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 101% ಅಶ್ಯೂರೆನ್ಸ್ ಮಾಡ್ಬಿಡ್ತೀನಿ. ಈ ಪ್ರೈಸ್ ಗೆ ಯಾರು ಕೊಡಲ್ಲ ಸರ್. ಬರೀ 6,50,000 ಕೊಡ್ತೀನಿ ಸರ್. 6,50,000ಗೆ ಮಾರ್ಕೆಟ್ ನಲ್ಲಿ 8.5-9 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. 6.5 ಲಕ್ಷಗೆ ಅರ್ಬನ್ ಕ್ರೂಸರ್, ಅದನ್ನು 2021 ಡ್ಯುಯಲ್ ಟೋನ್ ಕಲರ್ದು, ಅದನ್ನು ಅರ್ಬನ್ ಕ್ರೂಸರ್ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ XCV ನೋಡ್ತಾ ಇದ್ದೀರಾ? XCV ನಲ್ಲಿ ಅದನ್ನು W10 ಹೆವಿ ಡಿಮ್ಯಾಂಡೇಬಲ್ ಸನ್ರೂಫ್ ವೆಹಿಕಲ್. ಹೆವಿ ಡಿಮ್ಯಾಂಡೇಬಲ್ ಸನ್ರೂಫ್ ವೆಹಿಕಲ್ 10 ಏರ್ ಬ್ಯಾಗ್ ಬರುತ್ತೆ ಇದ್ನಲ್ಲಿ. 10 ಏರ್ ಬ್ಯಾಗ್ ಸರ್? 10 ಏರ್ ಬ್ಯಾಗ್ ಬರುತ್ತೆ ಇದ್ ಒಳಗಡೆ. 10 ಏರ್ ಬ್ಯಾಗ್ ಬರುತ್ತೆ ಎಲ್ಲ ಇದ್ನಲ್ಲಿ. ಸೀಟ್ ನಲ್ಲಿ, ಪೋಲ್ಸ್ ನಲ್ಲಿ, ಪಿಲ್ಲರ್ಸ್ ನಲ್ಲಿ ಎಲ್ಲ ಜಾಗ ನೋಡ್ರೂ ಸೇಫ್ಟಿ ಇರುತ್ತೆ. 10 ಏರ್ ಬ್ಯಾಗ್ ಸಮೇತ ಬರುತ್ತೆ ಇದು. ಪೌಂಡೋ, ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೀರಿಂಗ್ ಕಂಟ್ರೋಲ್ 10 ಏರ್ ಬ್ಯಾಗ್ ಜೊತೆ ಬರುತ್ತೆ. ನಿಮ್ಗೆ ಸನ್ರೂಫ್ನು ಇರುತ್ತೆ. ಗಾಡಿ ಎಲ್ಲ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಅದು W10 2016 ಮಾಡಲ್ದು, 2016 ಮಾಡಲ್ದು ಗಾಡಿ ಸರ್. ಯಾವ ಮಾಡಲ್ದು ಹೇಳಿ? 2016 ಮಾಡಲ್ದು W10 10 ಏರ್ ಬ್ಯಾಗ್ ಸಮೇತ ಬರುವ ಗಾಡಿ. ಅದನ್ನು ಟಾಪ್ ಎಂಡ್ ವೆಹಿಕಲ್. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 12 ಲಕ್ಷ ಹೇಳ್ತಾರೆ. 11 ಲಕ್ಷನೂ ಬೇಡ, 10 ಲಕ್ಷನೂ ಬೇಡ, 9,80,000 ಬೇಡ, 70,000 ಬೇಡ, 60,000, 50, 40, 9,30,000ಗೆ 9,30,000ಗೆ ಯಾವ್ದು ಹೇಳಿ? 9,30,000ಗೆ XUV 500. ಅದನ್ನು W10 10 ಏರ್ ಬ್ಯಾಗ್, ಪೊಂಡೋ, ಪೋಸ್ಟರಿಂಗ್, AC, ಏರ್ ಬ್ಯಾಗ್, ಅದನ್ನು ಬಕೆಟ್ ಸೈಜ್, ಅದನ್ನು ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಬರೋದು. ಸ್ಟ್ಯಾಂಡ್ಲಿ ಲೆದರ್ ಸೀಟ್ 3 ಲಕ್ಷ ರೂಪಾಯಿದು ಬರುತ್ತೆ. ಇದರಲ್ಲಿ ತುಂಬಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಅದನ್ನು ವೈಟ್ ಕಲರ್ದು 16 ಮಾಡಲ್. ಮಾರ್ಕೆಟ್ ನಲ್ಲಿ 12 lakhs ಇಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಬನ್ನಿ, ಡೈರೆಕ್ಟ್ ಆಗಿ 9,30,30,000 ಕೊಡ್ತೀನಿ ಸರ್.
ಸರ್ ಈ ವರ್ಣ ಫ್ಲೂಡಿಕ್ ನೋಡ್ತಾ ಇದ್ದೀರಾ, ಅದನ್ನು 16 ಮಾಡಲ್ ಸರ್, 16 ಮಾಡಲ್, ಅದನ್ನು SX ಟಾಪ್ ಅಂಡ್ ವೆಹಿಕಲ್. 16 ಮಾಡಲ್ SX ಟಾಪ್ ಅಂಡ್ ಮಾಡಲ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೇರಿಂಗ್ ಕಂಟ್ರೋಲ್. ಒಂದ್ಸತಿ ಸ್ಟೇರಿಂಗ್ ಇಟ್ಬಿಟ್ರೆ ಬಿಡಲ್ಲ ಸರ್, ಅಷ್ಟು ಕ್ಲಾಸ್ ಕಂಡೀಷನ್ ಇದೆ, ಅಷ್ಟು ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 16 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ 7.5 ಲಕ್ಷ 7 ಲಕ್ಷ ಇದೆ ಕಮ್ಮಿ ಅಂದ್ರೂ. ನಮ್ಮ ಹತ್ರ 6.5 ಲಕ್ಷನೂ ಬಿಡ, 6.20 ಬಿಡ, 6 ಲಕ್ಷ ಕೊಡ್ತೀನಿ ಸರ್. 6 lakh ಬರೀ 6 ಲಕ್ಷಗೆ ಎಷ್ಟು ಲಕ್ಷ ಹೇಳಿ, ಬರೀ 6 ಲಕ್ಷಗೆ 16 ಮಾಡಲ್ ಕೊಡ್ತೀನಿ ಸರ್. ಸರ್ ಹೇಳಿ ಸರ್, ಒಂದು ಟಾಟಾ ಟಿಯಾಗೋ ನೋಡ್ತಾ ಇದ್ದೀರಾ. ಟಾಟಾನಲ್ಲಿ ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್ ಅಂದ್ರೆ ಟಾಟಾ ಟಿಯಾಗೋ ಟಾಪ್ ಅಂಡ್ ವೆಹಿಕಲ್. XZ ಎಲ್ಲ 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್, ಅದನ್ನು ಆಟೋಮೆಟಿಕ್ ವೆಹಿಕಲ್. 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಎಲ್ಲ ಫ್ಯೂಚರ್ ಸಮೇತ ಇರುವ ಗಾಡಿ, ಎಷ್ಟು ಟಾಪ್ ಅಂಡ್ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 4.80 4.90 ಹೇಳ್ತಾ ಇಲ್ಲ. 4.50 ಬಿಡ, 40 ಬಿಡ, 30 20 ಬಿಡ, 4 ಲಕ್ಷ 10,000 ಬಿಡ, ಬರೀ 4 ಲಕ್ಷ ಕೊಡ್ತೀನಿ ಸರ್. 4 lakh ಇದು 4 ಲ್ಯಾಕ್ ಟಿಯಾಗೋ ಕೊಡ್ತೀನಿ ಸರ್. ಇದು ಸರ್ 4 ಲಕ್ಷ ಹೇಳ್ದೆ ಅಲ್ಲ ಸರ್, ಅದೂ ಬೇಡ, ಹೋಗಿ ಸರ್ 3,80,000 ಕೊಡೋಣ ಸರ್. ಡೈರೆಕ್ಟ್ ಆಗಿ 17 ಮಾಡಲ್ ಸಿಂಗಲ್ ಓನರ್, ಅದನ್ನು ಎಕ್ಸಾಕ್ಟ್ ಟಾಪ್ ಅಂಡ್ ವೆಹಿಕಲ್ ಕೊಡೋಣ ಸರ್. ಸರ್, ಒಂದು ಹೇರ್ ಬ್ಯಾಗ್ ABS ಗಾಡಿ ನೋಡ್ತಾ ಇದ್ದೀರಾ. ಅದು ಪೋಲೋ ತಗೊಳ್ಳೋದು ನಿಮ್ಗೆ ಆಸೆ ಇದೆ ಸರ್. ಪೋಲೋ ಅಷ್ಟು ಬಜೆಟ್ ಇಲ್ಲ ಸರ್, ಡಬಲ್ ಬಜೆಟ್. ಅದಕ್ಕಿಂತ ಕಮ್ಮಿ ಬಜೆಟ್ಗೆ ನಮ್ಗೆ ಈಗ ಈ ತರ ಗಾಡಿ ಬೇಕು ಸರ್ ಅಂತ ನೀವು ಏನಾದ್ರು ಯೋಚನೆ ಮಾಡ್ಕೊಂಡಿದ್ದೀರಾ? ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಬೆಸ್ಟ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ, ಯಾರು ಕೊಡಬಾರ್ದು ಈ ಪ್ರೈಸಿಂಗ್ ಗೆ. 2011 ಮಾಡಲ್ದು ಸ್ಕೋಡಾ ಫ್ಯಾಬಿಯಾ, ಅದನ್ನು ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಅಂದ್ರೆ ಕಮ್ಮಿ ಅಂದ್ರೂ 180. 1,80,000 ತಗೊಳ್ಳ, 1,70,000 ಕೊಡ್ತೀನಿ ಸರ್. 1,70,000 ಪ್ರೈಸ್ 1,70,000ಗೆ ಹೇರ್ ಬ್ಯಾಗ್ ABS ಇರುವ ಗಾಡಿ, ಅದು ಸ್ಕೋಡಾ ಫ್ಯಾಬಿಯಾ 11 ಮಾಡಲ್ 170 ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಸರ್. ಇದು ಓಕೆ 2011 ಮಾಡಲ್ದು ಡೀಸೆಲ್ ವೇರಿಯಂಟ್. ಇದನ್ನು ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿನು ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ. ಡೀಸೆಲ್ 20+ ಮೈಲೇಜ್ ಬರುವ ಫಿಗೋ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿನು ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಆಗಿ 7,20,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ 2,20,000 ಬರೀ 220ಗೆ ಕೊಡ್ತೀನಿ ಸರ್. ಸರ್ ಮಹೀಂದ್ರ ಥಾರ್ ಇದು 16,000 ಹೊಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡಿ ಸರ್, ಯಾವ ತರ ಟೈರ್ಸ್ ಇದೆ. 16,000 ಹೊಡಿರೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಹಾಟ್ ಟಾಪ್ ವೆಹಿಕಲ್ ಇದು. ಹಾಟ್ ಟಾಪ್ ವೆಹಿಕಲ್ 4x4 ಪೆಟ್ರೋಲ್ ವೇರಿಯಂಟ್ 16,000 ಹೊಡಿದೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 22 ಮಾಡಲ್ದು. ಯಾವ ಮಾಡಲ್ ಹೇಳಿ? 22 ಮಾಡಲ್ಲ, 22 ಮಾಡಲ್ದು ಗಾಡಿ ಇದು. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ 22 ಮಾಡಲ್ದು ಥಾರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೂ 16 ಲಕ್ಷ 17 ಲಕ್ಷ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ. 16,000 ನೋಡಿರುವ ಗಾಡಿ, ಅದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವ, ಸ್ವಲ್ಪ ಟಚ್ ಅಪ್ ಪಾಲಿಶ್ ಆಗಿಲ್ಲ, ಹಾಟ್ ಟಾಪ್ದು 4x4 ವೆಹಿಕಲ್ ಎಜ್ಗೆ ಕೊಡ್ಬಿಡ್ತೀನಿ. ಬರೀ 13 ಲಕ್ಷ ಕೊಡ್ತೀನಿ ಸರ್. 13 ಲ್ಯಾಕ್ ಕೊಡ್ತೀನಿ ಸರ್. ಇದು ಗ್ರ್ಯಾಂಡ್ ಐಟನ್, ಹೊಂಡೈ ಗ್ರ್ಯಾಂಡ್ ಐಟನ್ 2015 ಮಾಡಲ್ದು. ಸೆಕೆಂಡ್ ಓನರ್, 47,000 ಕಿಲೋಮೀಟರ್ ಓಡಿದೆ. ಎಲ್ಲ 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೇನು ಈ ಗಾಡಿ 4 ಲಕ್ಷದಿಂದ ಕಮ್ಮಿ ಕೊಡಲ್ಲ ಸರ್. 4,50,000 ಕಮ್ಮಿ ಕೊಡಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 380ಗೆ ಕೊಡ್ಬಿಡೋಣ ಸರ್. 3,80,000. ಓಕೆ ಸರ್ ನೆಕ್ಸ್ಟ್ ಸರ್ ಹೇಳಿ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ. ಇದು ಆಟೋಮೆಟಿಕ್ ಟೈಟಾನಿಯಂ ಟಾಪ್ ಎಂಡ್. ಎಲ್ಲ 4.0 ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಈ ಗಾಡಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ 3,60,000 ಕೊಡ್ಬಿಡೋಣ ಸರ್. ಸುಜುಕಿ ಇಟಿಗಾ 2014 ಮಾಡಲ್ VXI. ಎಲ್ಲ ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಇದೆ. ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಇನ್ ದ ಮಾರ್ಕೆಟ್ ಸರ್. ಹೆವಿ ಡಿಮ್ಯಾಂಡ್ ಇದೆ ಮಾರುತಿ ಇಟಿಗಾಗೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 14 ಮಾಡಲ್ದು ಗಾಡಿ 6.5 ಲಕ್ಷ ಹೇಳ್ತಾರೆ. ಕಮ್ಮಿ ಅಂದ್ರೂ 6 ಲಕ್ಷ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 5.5 ಬೇಡ, 5,25,000ಗೆ 5,25,000ಗೆ ಪೆಟ್ರೋಲ್ ವೇರಿಯಂಟ್ 68,000 78,000 ಕಿಲೋಮೀಟರ್ ಹೊಡೆಯುವ
2014 ಮಾಡಲ್ದು, ಅದನ್ನು ಪೆಟ್ರೋಲ್ ವೇರಿಯಂಟ್ ಇಟ್ಟಿಗೆ ಕೊಡ್ತೀನಿ ಸರ್ ನೆಕ್ಸ್ಟ್ ಸರ್. ಮಾರುತಿ ಸುಜುಕಿ ಸರ್, ಸುಜುಕಿ XL6 ಒಂದು ಪ್ರೀಮಿಯಂ ಲಕ್ಸುರಿಯಸ್ ವೆಹಿಕಲ್ ಸರ್ ಇದು. ಹಾ ಹಾ ನೋಡಿ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ. ಇದು ಓಕೆ ನೋಡಿ ಸೀಟ್ಸ್ ಯಾವ ತರ ಬರುತ್ತೆ, ಬಕೆಟ್ ಸೀಟ್ಸ್ ಓಕೆ ಓಕೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಸರ್, ಹಾ ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ. XL6 ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಟಿಫಾಸ್ಟ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ XL6, ಅದನ್ನು 2000 ಯಾವ ಮಾಡಲ್ದು ಹೇಳಿ, 2020 ಮಾಡಲ್ದು ಸರ್. ಮಾರ್ಕೆಟ್ ಇದು 18 ಲಕ್ಷ ಇದೆ. ಡೈರೆಕ್ಟ್ ಆಗಿ 10 ಲಕ್ಷ ಕೊಡಿ ಗಾಡಿ ತಗೊಂಡೋಗಿ ಸರ್. 10 lakh ಗೆ ಬರೀ 10 ಲ್ಯಾಕ್ಗೆ ಈ ಗಾಡಿ ಕೊಡ್ತೀನಿ ಸರ್. ಇಷ್ಟು ಪ್ರೀಮಿಯಂ ಇರುವ ಗಾಡಿ. ಸರ್ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಸರ್ ಇದು. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್, ಅದನ್ನು 16 ಮಾಡಲ್ ಎಲಿಗೆನ್ಸ್ ಪ್ಲಸ್ ಟಾಪ್ ಎಂಡ್ ವೆಹಿಕಲ್ ಇದು. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 6 ಲಕ್ಷ ಇದೆ ಸರ್ 16 ಮಾಡಲ್ದು. ನಮ್ಗೆ ಬೇಡ 5.5 ಬೇಡ, 5 ಲಕ್ಷನೂ ಬೇಡ, 4,75,000 ಕೊಡ್ಬೇಡ ಸರ್. ಶೆವರ್ಲೆಟ್ ಎಂಜಾಯ್ ಸರ್ ಇದು. ಓಕೆ 7 ಸೀಟರ್ ವೆಹಿಕಲ್ ಇದು. ಹಾ 7 ಸೀಟರ್ ವೆಹಿಕಲ್ ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಹಾ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಹಾ ಒಂದ್ 7 ಸೀಟರ್ ತಗೊಳಕ್ಕೆ ಹೋದ್ರೆ ಕಮ್ಮಿ ಅಂದ್ರೂ 5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಹೌದು ಸರ್ ಇದು 4 ಲಕ್ಷನೂ ಬೇಡ, 3.5 ಲಕ್ಷನೂ ಬೇಡ, ಬರೀ 3 ಲಕ್ಷ ಕೊಡ್ತೀನಿ ಸರ್. 3 lakh ಗೆ ಓನ್ಲಿ 3 ಲ್ಯಾಕ್ಗೆ 7 ಸೀಟರ್ ವೆಹಿಕಲ್ ಕೊಡ್ತೀನಿ ಸರ್. ನೆಕ್ಸ್ಟ್ 15 ಮಾಡಲ್ದು ಸಿಂಗಲ್ ಓನರ್ದು ಫಿಯಟ್ ಪುಂಟೋ EVO ಲೇಟೆಸ್ಟ್ ಎಡಿಷನ್ ನ್ಯೂ ಶೇಪ್ದು. ಹಾ ಎಲ್ಲ ಏರ್ ಬ್ಯಾಗ್, ABS, ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 4.25 ಇದೆ, 3.25ಗೆ ಕೊಡ್ಬೇಡ ಸರ್. 3,25,000ಗೆ. ಹೌದು ಸರ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿನು ಅದು ಹೊಂಡೆ i20 ಸ್ಪೋರ್ಟ್ಸ್ ಎಡಿಷನ್. ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಗಾಡಿನು. ಈ ಗಾಡಿನು ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ, ಅದನ್ನು 15 ಮಾಡಲ್ದು ಸ್ಪೋರ್ಟ್ಸ್ ಎಡಿಷನ್ ಸರ್. ಓಕೆ ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 6 ಲಕ್ಷ ಕಮ್ಮಿ ಅಂದ್ರೂ 5.5 ಲಕ್ಷ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 5 ಲಕ್ಷ ಕೊಡ್ಬಿಡ್ತೀವಿ ಸರ್. 5 lakh 5 ಲ್ಯಾಕ್ ಸರ್. ನೆಕ್ಸ್ಟ್ ಕ್ರೇಟಾನಾ ಸರ್? ಸರ್ ಹುಂಡೈ ಕ್ರೇಟಾ ಸರ್. ಇದು ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ. 17 ಮಾಡಲ್ದು CNG ಪ್ಲಸ್ ಪೆಟ್ರೋಲ್ ಬರುತ್ತೆ ಸರ್. ಸರ್ ಕ್ರೇಟಾದಲ್ಲಿ CNG ವಿತ್ ಪೆಟ್ರೋಲ್? CNG ವಿತ್ ಪೆಟ್ರೋಲ್ ಬರುತ್ತೆ ಸರ್. CNG ವಿತ್ ಪೆಟ್ರೋಲ್ ಬರುತ್ತೆ. ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಕ್ರೇಟಾ. ಈ ಗಾಡಿ ನೀವು ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 10 ಲಕ್ಷದಿಂದ ಕಮ್ಮಿ ಇಲ್ಲ, ಡೈರೆಕ್ಟ್ 7.5 ಲಕ್ಷ ಕೊಡೋಣ ಸರ್. ಫೋರ್ಡ್ ಫಿಗೋ ಎಸ್ಪೈರ್ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುತ್ತೆ. ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್ ಫೋರ್ಡ್ ಫಿಗೋ ಎಸ್ಪೈರ್. ಇದು ಡಿಕ್ಕಿ ಸಮೇತ ಬರುತ್ತೆ. ಎಲ್ಲ ಗಾಡಿ ಡಿಕ್ಕಿ ಸಮೇತ ಬರುತ್ತೆ. 15 ಮಾಡಲ್ದು ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 3,60,000ಗೆ ಎಲ್ಲ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ನಿಮ್ಗೆ ಬರೀ 3,60,000ಗೆ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ ಸರ್, 2019 ಮಾಡಲ್ದು. 2019 ಮಾಡಲ್ದು ಕ್ವಿಡ್. ಎಲ್ಲ ಸ್ಟೀರಿಂಗ್, AC ಎಲ್ಲ ಸಿಗುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. 19 ಮಾಡಲ್ದು. ಈ ಗಾಡಿ ಬರೀ ಎಷ್ಟು ಓಡಿದೆ ಹೇಳಿ, ಬರೀ 68,000 ಓಡಿದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೂ ಈ ಗಾಡಿ ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, 3.20ಗೆ ಕೊಡೋಣ. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಎಳ್ಳೆಳ್ಳು ಸೆಲಿರಿಯೋ ಇದೆ. ಇದು ನಮ್ಮ ಹತ್ರ ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಎಳ್ಳೆಳ್ಳು ಆಪ್ಷನ್ಸ್ ಇದೆ, ಡೀಸೆಲ್ ಪ್ಲಸ್ ಪೆಟ್ರೋಲ್. ಈ ಡೀಸೆಲ್ ಸೆಲಿರಿಯೋನು ಸೇಮ್ ಪ್ರೈಸ್, ಪೆಟ್ರೋಲ್ ಸೆಲಿರಿಯೋನು ಸೇಮ್ ಪ್ರೈಸ್. ಪೆಟ್ರೋಲ್ ಆರ್ ಡೀಸೆಲ್ ಎರಡು ಸೇಮ್ ಪ್ರೈಸ್ ಸರ್. 16 ಮಾಡಲ್ದು ಡೈರೆಕ್ಟ್ ಆಗಿ ಯಾವ್ದಾದ್ರು ತಗೊಳ್ಳಿ ಸರ್. ಈ ಎರಡು ಸೆಲಿರಿಯೋ 16 ಮಾಡಲ್ದು, 14 ಮಾಡಲ್ದು. ಈ ಗಾಡಿ 320ಗೆ ಕೊಡ್ತೀವಿ ಸರ್. 320ಗೆ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಹೋಂಡಾ ಜಾಜ್, ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಪೆಟ್ರೋಲ್ ವೇರಿಯಂಟ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಡೈರೆಕ್ಟ್ ಕಮ್ಮಿ ಅಂದ್ರೂ ಈ ಗಾಡಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. ಮಾರ್ಕೆಟ್ ನಲ್ಲಿ 780, 790 ಹೇಳ್ತಾರ. 1.70ಗೆ ಕೊಡ್ತೀನಿ ಸರ್. 1,70,000 ಬರೀ 1,70,000ಗೆ ಸರ್. ಸರ್ ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ, ಇದು ಡೀಸೆಲ್ದು. ಎಲ್ಲ ಸ್ಟೀರಿಂಗ್, AC ಎಲ್ಲ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿನು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ ನೀವು ಈ ಗಾಡಿ ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಈ ಗಾಡಿ
ಮಾರ್ಕೆಟ್ ನಲ್ಲಿ 270 to 80 ಹೇಳ್ತಾರ, 170 ಕೊಡ್ತೀನಿ ಸರ್. 170 ಸರ್ ಇದು. ಬರೀ 170ಗೆ ಸರ್. ಸರ್ ನೆಕ್ಸ್ಟ್ ವರ್ಣನ ಸರ್. ವರ್ಣ ಸರ್. ಹಾ ವರ್ಣ ಇದು 2010 ಮಾಡಲ್ದು ವರ್ಣ. ಹ್ಮ್. SX ಆಟೋಮೆಟಿಕ್ ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, ಹಾ. ಎಲ್ಲ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಹಾ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಹ್ಮ್. ಈ ಗಾಡಿ ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಎಜ್ಜೆ ಕೊಡ್ಬಿಡ್ತೀನಿ ಹೇಳಿ. ಹೇಳಿ ಸರ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಹಾ. ಮಾರ್ಕೆಟ್ ಅಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್, 7,20,000 ಕೊಡೋಣ ಸರ್. 7,20,000 ವರ್ಣ. ವರ್ಣ ಉಂಟು ಸರ್. 2010 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಹಾ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿನು 250, 260 ಹೇಳ್ತಾರೆ, 170ಗೆ ಕೊಡೋಣ ಸರ್. 1,70,000ಕ್ಕೆ 170ಗೆ ಕೊಡೋಣ ಸರ್. ಇನೋವಾ ಸರ್, 2016 ಮಾಡಲ್ದು ಇನೋವಾ ಸರ್. ಹಾ. ಎಲ್ಲ ಪೌಂಡು ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ, ಹಾ. ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಹ್ಮ್. ಯಾವ ಮಾಡಲ್ದು ಹೇಳಿ? 16 ಮಾಡಲ್ದು. ಹ್ಮ್. ಯಾವ ಮಾಡಲ್ಲ? 14 ಮಾಡಲ್ದು ಗಾಡಿ. ಓಕೆ. ಕಮ್ಮಿ ಅಂದ್ರೇನು ಈ ಗಾಡಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೂ ಇದು 12 ಲಕ್ಷ ಇದೆ. 12 ಲಕ್ಷನೂ ಬೇಡ, 11 ಲಕ್ಷನೂ ಬೇಡ, 10 ಲಕ್ಷನೂ ಬೇಡ, 9 ಲಕ್ಷಗೆ ಸರ್. ಚಾನ್ಸೇ ಇಲ್ಲ ಸರ್, ಮಾರ್ಕೆಟ್ ನಲ್ಲಿ ಸಾಧ್ಯನೂ ಇಲ್ಲ. ಕರ್ನಾಟಕ ನಂಬರ್ ಸರ್. ಹೋದ್ಸತಿ MP ನಂಬರ್ ಬರೀ 750 + 250 ಟ್ಯಾಕ್ಸ್ ಕಟ್ಟಿದೀನಿ, 10 ಲಕ್ಷ ಕೊಟ್ಟಿದ್ದೀನಿ. ಇದು ಡೈರೆಕ್ಟ್ 9 ಲಕ್ಷ ಕೊಡ್ತಾ ಇದೀನಿ ಸರ್. 9 lakhಗೆ ಲೋರಾ ಇದು. ಹ್ಮ್. ಇದು ಸ್ಕೋಡಾ ಲೋರಾ 2010 ಮಾಡಲ್ದು. ಹ್ಮ್. ಇದರಲ್ಲಿ 8 ಹೇರ್ ಬ್ಯಾಗ್ ಬರುತ್ತೆ, ಸನ್ರೂಫ್ ಬರುತ್ತೆ, ಹ್ಮ್. ಹೇರ್ ಬ್ಯಾಗ್, ABS ಬರುತ್ತೆ, ಬಕೆಟ್ ಸೀಟ್ಸ್ ಬರುತ್ತೆ, ಹ್ಮ್. ಪೌಂಡು ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಈ ಗಾಡಿ ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಹ್ಮ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ. ಲೋರಾ ಹ್ಮ್. ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಈ ಗಾಡಿ 5 ಲಕ್ಷ, 6 ಲಕ್ಷ ಇದೆ. ಡೈರೆಕ್ಟ್ ಆಗಿ 3 ಲಕ್ಷ ಕೊಡ್ತೀವಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಲಾಡ್ಜಿನ ಸರ್ ರೆನಾಲ್ಟ್ ಲಾಡ್ಜಿ ಇದು 2016 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹ್ಮ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಹ್ಮ್. ಲಾಡ್ಜಿ ತಗೊಂಡು ಹೋಗಕ್ಕೆ ಹೋದ್ರೆ 6 ಲಕ್ಷದಿಂದ ಕಮ್ಮಿ ಸಿಗಲ್ಲ. ಓಕೆ. 5 ಕಾಲ್ನೂ ಬೇಡ, 4 ಕಾಲೇ ಕೊಡ್ಬೇಡ ಸರ್. 4 ಕಾಲ ಸರ್ ಇದು. ಸರ್ ಇದು ವರ್ಣ ಸರ್, ಹೊಂಡೆ ವರ್ಣ 2010 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ. ಹ್ಮ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 7 ಮಾಡಲ್ದು ವರ್ಣ. ಈ ಗಾಡಿನು ಡೈರೆಕ್ಟ್ ಆಗಿ 2 ಲಕ್ಷ ಕೊಡ್ತೀನಿ ಸರ್. 2 lakh. 2 lakhs. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಮಹೀಂದ್ರಾ ಕಾಂಟ್ರೋ 2013 ಮಾಡಲ್ದು ಡೀಸೆಲ್ ಗಾಡಿ. ಅದನ್ನು ಎಲ್ಲ ಪೌಂಡು ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಹಾ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಅದು 13 ಮಾಡಲ್ 7 ಸೀಟರ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಡೈರೆಕ್ಟ್ ಕಮ್ಮಿ ಅಂದ್ರೇನು ನಿಮ್ಗೆ 4 ಲಕ್ಷ ಹೇಳ್ತಾರೆ, 3 ಲಕ್ಷ ಕೊಡ್ತೀನಿ ಸರ್. 3 lakh. ಓನ್ಲಿ 3 lakhs ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಮತ್ತೊಂದು ಈಕೋ ಸ್ಪೋರ್ಟ್ಸ್ ಕೊಡ್ತೀನಿ ಸರ್. ಈಗ ಈಕೋ ಸ್ಪೋರ್ಟ್ಸ್ 2013 ಮಾಡಲ್ದು, ಹಾ. 2013 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC ಹ್ಮ್. ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ 13 ಮಾಡಲ್ದು 4 ಲಕ್ಷ ಕೊಡ್ಬಿಡೋಣ ಸರ್. ಬರೀ ಸರ್ ಫಿಯೆಸ್ಟಾನಾ ಸರ್. ಫಿಯೆಸ್ಟಾ 2011 ಮಾಡಲ್ದು ಡೀಸೆಲ್ದು ಅಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ ಗಾಡಿ. ಹಾ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 60,000 ಹೊಡಿದೆ. ಬರೀ 220ಗೆ ಕೊಡ್ಬಿಡೋಣ ಸರ್. 220ಗೆ ಸರ್ ಇದು. ಹೌದು ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸರ್. ಹೊಂಡೆ ಅಮೇಜ್ ಇದು. ಓಕೆ. ಇದು 2013 ಮಾಡಲ್ ಡೀಸೆಲ್ 20+ ಮೈಲೇಜ್ ಬರುತ್ತೆ. ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಹ್ಮ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿನು ಕಮ್ಮಿ ಅಂದ್ರೇನು ಮಾರ್ಕೆಟ್ ನಲ್ಲಿ ನಿಮ್ಗೆ 4 ಲಕ್ಷ ಇದೆ. ಡೈರೆಕ್ಟ್ 320ಗೆ ಕೊಡ್ಬಿಡೋಣ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಇದು ಡೀಸೆಲ್ ಫೋರ್ಡ್ ಫಿಗೋ, ನ್ಯೂ ಫಿಗೋ 16 ಮಾಡಲ್ದು ಹ್ಮ್. ಟೈಟಾನಿಯಂ ಟಾಪ್ ಎಂಡ್ ಎಲ್ಲ ಏನು ಫೀಚರ್ ಮಿಸ್ ಆಗಲ್ಲ. ಪೌಂಡು ಪೋಸ್ಟರಿಂಗ್ AC ಎಲ್ಲ ಬರುವ ಗಾಡಿ. ಹಾ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಈ ಗಾಡಿಯನ್ನು ಎಷ್ಟಿಗೆ ಕೊಡ್ಬಿಡೋಣ ಹೇಳಿ? ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿನು ಮಾರ್ಕೆಟ್ ನಲ್ಲಿ 4,500 ಕಮ್ಮಿ ಇಲ್ಲ, 360ಗೆ ಕೊಡೋಣ ಸರ್. ಸರ್ ಸುಜುಕಿ A-Star ಇದು. ಹಾ. ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಹಾ. ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿನು ಹ್ಮ್. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 2.5 ಇದೆ, 180ಗೆ ಕೊಡೋಣ. 180 ಬೇಡ, 170ಗೆ ಕೊಡೋಣ. 170ಗೆ. ಹಾ. ಸರ್ ನೆಕ್ಸ್ಟ್ ಸರ್ ನಾನು ಇದು 2014 ಮಾಡೋ ಟ್ವಿಸ್ಟ್ ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಬರುವ ಗಾಡಿ. ಹಾ. ಈ ಗಾಡಿನು ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 125ಗೆ ಕೊಡ್ಬಿಡೋಣ ಸರ್. ಸರ್ ರೆನಾಲ್ಟ್ ಡಸ್ಟರ್ ಇದು 2019 ಮಾಡಲ್ದು ನ್ಯೂ ಶೇಪ್ದು. ಅದನ್ನು ಹಾ ಹಾ ನ್ಯೂ ಶೇಪ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೈರಿಂಗ್ ಕನ್ಟ್ರೋಲ್ ಎಲ್ಲ ಇದೆ. ಹಾ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 690ಗೆ ಕೊಡೋಣ ಸರ್. ಮಾರ್ಕೆಟ್ ನಲ್ಲಿ 8.5 9 ಲಕ್ಷ ಇದೆ. ಇಲ್ಲ 690ಗೆ ಕೊಡೋಣ. 19 ಮಾಡಲ್ದು ನ್ಯೂ ಶೇಪ್
ಸರ್ ಹುಂಡೈ ಕ್ರೇಟಾ 2018 ಮಾಡಲ್ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಎಲ್ಲ ಫೋರ್ ಪುಷ್ ಸ್ಟೀರಿಂಗ್, ಎಸಿ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಹಾ. 18 ಮಾಡಲ್ ಕ್ರೇಟಾ ಹಾ. ಮಾರ್ಕೆಟ್ ನಲ್ಲಿ i20 ಸಿಗಲ್ಲ ಸರ್. ಆ ಪ್ರೈಸಿಂಗ್ ನಲ್ಲಿ ಕ್ರೇಟಾ ಕೊಡ್ತೀನಿ Sir, price? 7,50,000 ಸರ್. ಮಾರ್ಕೆಟ್ ನಲ್ಲಿ 10 lakhs ಇಂದ ಕಮ್ಮಿ ಇಲ್ಲ ಸರ್. Okay. ಸರ್ ಶೆವರ್ಲೆಟ್ ಬಿಟ್ 2011 ಮಾಡಲ್ದು ಎಲ್ಲ ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಇದೆ. ಹ್ಮ್. ಈ ಗಾಡಿನು ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ, ಈ ಗಾಡಿನು ಹ್ಮ್. ಕಮ್ಮಿ ಅಂದ್ರೂ 2.5 ಇಂದ ಕಮ್ಮಿ ಇಲ್ಲ. 170ಗೆ ಶೆವರ್ಲೆಟ್ ಬಿಟ್ ಕೊಡ್ಬೇಡಣ ಸರ್. 1,70,000 ಇದು 100%. ಸರ್. ನೆಕ್ಸ್ಟ್ ಪೋಲೋನಾ ಸರ್ ಪೋಲೋ ಸರ್. ಹಾ. ಸರ್ ಇದು ಪೋಲೋ 2015 ಮಾಡಲ್ದು ಪೋಲೋ. ಹೈಲೈನ್ ಟಾಪ್ ಎಂಡ್ ಎಲ್ಲ 20+ ಮೈಲೇಜ್ ಬರುತ್ತೆ. ಹ್ಮ್. ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹಾ. ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಈ ಪೋಲೋ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಕಮ್ಮಿ ಅಂದ್ರೇನು ಈ ಗಾಡಿಯನ್ನು ಮಾರ್ಕೆಟ್ ನಲ್ಲಿ 6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 5,20,000 ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಸರ್. i20 ಸರ್ 10 ಮಾಡಲ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಹ್ಮ್. ಪೆಟ್ರೋಲ್ ವೇರಿಯಂಟ್ 40,000 ಹೊಡಿರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 370, 380 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ 780 ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ರೆನಾಲ್ಟ್ ಟ್ರೈಬರ್ ಇದು. ಹಾ. ಇದೂನು ಎಲ್ಲ ಪುಷ್ ಸ್ಟೀರಿಂಗ್, ಎಸಿ, ಹ್ಮ್. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್. ಓಕೆ. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 6 ಲಕ್ಷ ಇಂದ ಕಮ್ಮಿ ಹೇಳಲ್ಲ. 4.5 ಲಕ್ಷ ಕೊಡೋಣ. 4.5 ಲಕ್ಷಕ್ಕೆ ಬರೀ 4.5 ಲಕ್ಷಕ್ಕೆ 7 ಸೀಟರ್ Sir, next. 2020 ಮಾಡಲ್. ಅದೂನು ಏರ್ ಬ್ಯಾಗ್, ABS ಇರೋ ಗಾಡಿಗಳನ್ನ. 15 ಮಾಡಲ್ದು ಹೋಂಡಾ ಬ್ರಿಯೋ ಹ್ಮ್. ಎಲ್ಲ ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. 15 ಮಾಡಲ್ದು ಸರ್. ಹ್ಮ್. ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ. 3.5 ಬೇಡ, 3.40 ಬೇಡ, 3.30 ಕೊಡೋಣ ಸರ್. 3,30,000 ಹೌದು ಓಕೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್. ಸರ್. ಇನ್ನೊಂದು ಪೋಲೋ ತುಂಬಾ ಮಾಡಿಫೈ ಆಗಿದೆ. 14 ಮಾಡಲ್ ಇದು. ಹ್ಮ್. ಡೀಸೆಲ್ದು 20 ಮೈಲೇಜ್ ಬರುವ ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಸೀಟ್ಸ್ ಎಲ್ಲ ಬರುತ್ತೆ. ಹ್ಮ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಹ್ಮ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಈ ಗಾಡಿನೂ 5 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. ಸರ್ ಮಾರ್ಕೆಟ್ ನೆಕ್ಸ್ಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. ನೆಕ್ಸ್ಟ್ ಶೆವರ್ಲೆಟ್ ಬೀಟ್ ಇದೆ 11 ಮಾಡಲ್ದು. ಎಲ್ಲ ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಇದೆ. ಹಾ. ಗಾಡಿ ಮಾರ್ಕೆಟ್ ನಲ್ಲಿ 2.5 ಲಕ್ಷ ಇದೆ. 1.5 ಲಕ್ಷ ಕೊಡಿ ಸರ್ ತಗೊಂಡು. 1,50,000 ಲಕ್ಷಕ್ಕೆ ಬೀಟು 1.5 ಲಕ್ಷಗೆ ಸರ್. ನೆಕ್ಸ್ಟ್ ಸರ್ 14 ಮಾಡಲ್ ಬೀಟ್ ಕೊಡೋಣ ಸರ್. ಹಾ. 14 ಮಾಡಲ್ ಬೀಟ್ ಕೊಡೋಣ. ಅದನ್ನು ಎಲ್ಲ ಪುಷ್ ಸ್ಟೀರಿಂಗ್, ಎಸಿ ಎಲ್ಲ ಇರುವ ಗಾಡಿ. ಹ್ಮ್. ಮಾರ್ಕೆಟ್ ನಲ್ಲಿ ಇದನ್ನು 3 ಲಕ್ಷದಿಂದ ಕಮ್ಮಿ ಇಲ್ಲ. 2.5 ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಆಲ್ಟೋ K10 ಮಾರ್ಕೆಟ್ 2011 ಮಾಡಲ್, K-series ಇಂಜಿನ್ ಬರೋದು. ಹಾ. ಈ ಗಾಡಿನು ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ 2.20, 2.30 ಇದೆ. 1.70 ಕೊಡ್ಬಿಡೋಣ ಸರ್. ಫಿನಿಶ್ ಅಲ್ಲ ಸರ್. ಹ್ಮ್.